ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಈ ಒಂದು ಸಿನಿಮಾದ ಒಂದು ಶೋ ಶುರುವಾಗಿದೆ. ಸಾಕಷ್ಟು ಅಭಿಮಾನಿಗಳು ಈ ಒಂದು ಸಿನಿಮಾನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಜೊತೆಯಲ್ಲಿ ಮ್ಯಾಕ್ಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಗೋವಿಂದ ಗೌಡ್ರು ಇದ್ದಾರೆ. ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್, ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳು ಬರ್ತಿದೆ. ಮೊದಲಿಗೆ ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿದರೆ ಆಮೇಲೆ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಸತೀಶ್ ಸರ್, ನಿಮಗೆ ನಮಸ್ಕಾರ, ಭಾಳ ದಿವಸ ಸಿಕ್ಕಿದ್ದೀರಾ ಸರ್. ನಾನು ಸಿನಿಮಾ ನೋಡುವಾಗ ಒಂದು ಮೆಂಟಲಿ ಪ್ರಿಪೇರ್ ಆಗಿರ್ತೀವಲ್ವ, ನಾವು ಮಾಡಿರೋ ಸಿನಿಮಾ ನೋಡಿದಾಗ 100% ಖುಷಿ ಆಗುತ್ತೆ. ಸುದೀಪ್ ಸರ್ ಜೊತೆಗೆ ಮಾಡಿದ್ದೀವಿ ಅಂತ ಬಂದು ಸಿನಿಮಾ ನೋಡಿದ ಮೇಲೆ ಎಲ್ಲ ಥಿಯೇಟ್ರ್ ಕ್ರೌಡು, ಅಭಿಮಾನಿಗಳು ಎಲ್ಲ ಅದ್ರ ಜೊತೆಗೆ ಸಿನಿಮಾ ನೋಡಿದ ಮೇಲೆ, ಸಿನಿಮಾ ಹೆಂಗೆ ಬಂದಿದೆ ಅಂತ ನೋಡಿದ ಮೇಲೆ, ಕತೆ ನೋಡಿದ ಮೇಲೆ, ನರೇಷನ್ ನೋಡಿದ ಮೇಲೆ, ಸಿನಿಮಾ ನೋಡಿದ ಮೇಲೆ ನನಗೆ ಈ ಖುಷಿಗಿಂತ ಒಂದು ಪದ ಯಾವ್ದಾರು ಜಾಸ್ತಿ ಇದ್ದರೆ, ಖುಷಿ ಮೇಲೆ ಹೇಳೋವಂಥ ಪದ ಯಾವ್ದಾರು ಇದ್ದರೆ ಅದನ್ನ ಹೇಳಬೇಕು ಅನ್ನಿಸ್ತದೆ. ಬರ್ತಾ ಇಲ್ಲ, ಅದು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸರ್ ನಾನು. ಯಾಕಂದರೆ ನಾವು ಫಸ್ಟು ಮ್ಯಾಕ್ಸ್ ಬರೋಕ್ಕೆ ಮುಂಚೆ ಡಿಸೆಂಬರ್ 25ಕ್ಕೆ ಮ್ಯಾಕ್ಸ್ ಬರುತ್ತೆ, ನಾವೆಲ್ಲ ಹಬ್ಬ ಮಾಡೋಣ. ಸುದೀಪ್ ಸರ್ ಲಾಂಗ್ ಗ್ಯಾಪ್ ನಂತರ ಬರ್ತಾ ಇದ್ದಾರೆ, ಒಂದು ಒಳ್ಳೆ ಕತೆ ಇದೆ, ನಿಮಗೆ ಖಂಡಿತ ಎಂಟರ್ಟೈನ್ಮೆಂಟ್ ಮಾಡುತ್ತೆ, ಮ್ಯಾಕ್ಸಿಮಮ್ ಮಾಸ್ ಇದೆ ಅಂತ ಎಲ್ಲ ಹೇಳಿದ್ವಿ ಸರ್. ಒಂದು ಭಯ ಇತ್ತು ಅಲ್ವಾ, ಥಿಯೇಟ್ರಿಗೆ ಬರೋಕ್ಕೆ ಮುಂಚೆ ಒಂದು ಭಯ ಇತ್ತು. ಥಿಯೇಟ್ರಲ್ಲಿ ನೋಡಿದ ಮೇಲೆ ಅದೆಲ್ಲನೂ ನಿಜ ಆಗೋಗುತ್ತೆ. ಹಾಗಾಗಿ ಡೈರೆಕ್ಟ್ರ್ ಸರ್ ವಿಜಯ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಹೇಳಿದ್ವಿ, ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡ್ತಕ್ಕಂಥ ಒಂದು ಸಬ್ಜೆಕ್ಟು, ಆಚೆ ಈಚೆ ಎಲ್ಲೂ ನಿಮ್ಮನ್ನು ಅಲ್ಲಾಡಕ್ಕೆ ಬಿಡಲ್ಲ, ನರೇಷನ್ ಹೆಂಗಿದೆ ಅಂತಂದರೆ ನಿಮ್ಮನ್ನು ಹಂಗೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತ ಎಲ್ಲ ಹೇಳಿದ್ವಿ. ಅದನ್ನೆಲ್ಲ ನಿಜ ಮಾಡಿದ್ದಾರೆ. ಸುದೀಪ್ ಸರ್ ಹಂಗೆ ಕ್ಯಾರಿ ಮಾಡಿದ್ದಾರೆ ಸಿನಿಮಾ. ಒಂದು ಪೊಲೀಸ್ ಕಾಪ್ ಆಗಿ ನೀವು ತುಂಬ ಇಷ್ಟ ಆಗ್ತದೆ ಎಲ್ರಿಗೂ. ಸೊ ಅವ್ರು ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂದರೆ ಇನ್ನೂ ಹೆಂಗಾಗಿ ಕಾಣಿಸ್ತಾ ಇದ್ದಾರೆ ಅವರು. ಸೊ ಅವ್ರ ಜೊತೆಗೆ ನಮ್ಮದು ಕ್ಯಾರಿ ಆಗ್ತಕ್ಕಂಥ ನಾನಿರ್ಬೋದು, ಉಗ್ರಂ ಮಂಜು ಅವ್ರು ಇರ್ಬೋದು, ವಿಜಯ್ ಚೆಂಡೂರ್ ಅವರು, ನಾಗಾರ್ಜುನ ಇರ್ಬೋದು, ಸಂಯುಕ್ತ ವರ್ನಾಡು, ಸುಕೃತ ಅವರು, ಇಳವರಸನ್ ಸಾರು, ಆಮೇಲೆ ಸುಜಿತ್ತು, ಅನುರುದ್ಧಿ, ಇದೆಲ್ಲ ಒಂದು ಟೀಮ್ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಆ ಕ್ಯಾರಿ ಆಗೋದು ನಮ್ಗಳೆಲ್ಲ ಇನ್ಸ್ಪೈರ್ ಮಾಡಿ ಅವರು ಚೆನ್ನಾಗಿ ಮಾಡಿದಾಗ ಕ್ಲಾಪ್ಸ್ ಹಾಕಿ, ಚೆನ್ನಾಗಿ ಮಾಡದಿರುವಾಗ ತಿದ್ದಿ ಅದನ್ನೆಲ್ಲ ಕ್ಯಾರಿ ಮಾಡಿರುವಾಗ ನಮಗೊಂದೊಂದು ಸಲ ಅಲ್ಲಿ ಸೆಟ್ಟಲ್ಲಿ ಬೇಜಾರಾಗೋದು. ಆ ಧೂಳು, ಆ ಮಣ್ಣು, ಆ ಹೊಗೆ ಎಲ್ಲ ಇದೆಲ್ಲ ಬೇಕಾ ನಮಗೆ ಅಂತ ಅನ್ಸೋದು. ಕಷ್ಟಪಟ್ಟಿದ್ವಿ. ಸೊ ಈ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರು ಹೇಳೋರು ಸೆಟ್ಟಲ್ಲಿ ನೋಡಿ, ಈಗ ನಮಗೇನು ಅನ್ಸಲ್ಲ, ಈ ಸೆಟ್ ಬಿಟ್ಟೋದ್ಮೇಲೆ ಸಿನಿಮಾ ರಿಲೀಸ್ ಆಗುತ್ತಲ್ಲ, ಈ ಸೆಟ್ಟೆಲ್ಲ ಅವಾಗ ನಮ್ಗೆ ಮಿಸ್ ಮಾಡ್ಕೋತೀವಿ ನಾವು ಅಂತ ಹೇಳೋರು ಅವಾಗ. ಈಗ ಅನ್ನಿಸ್ತಾ ಇದೆ ಸರ್, ಅವ್ರು ಹೇಳಿದ ಮಾತು 100% ನಿಜ, ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ ನಾವು. ಈಗ ಸಿನಿಮಾ ನೋಡಿದ್ದೀರಾ ನೀವು ಫ್ಯಾನ್ಸ್ ಜೊತೆಲಿ, ಸುದೀಪ್ ಸರ್ ಆ್ಯಕ್ಟಿಂಗ್ ಇರ್ಬೋದು, ಅವ್ರ ಎಫರ್ಟ್ ಇರೋದು ನಿಮ್ಗೆ ಗೊತ್ತು. ನಮ್ಮ ಥ್ರೂ ಏನು ಹೇಳ್ತೀರಾ ಸುದೀಪ್ ಸರ್ಗೆ? ಸರ್, ಸುದೀಪ್ ಸರ್ಗೆ ಏನು ಹೇಳೋದು ಸರ್, ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು. ಅವರ ಅಭಿಮಾನಿಗಳೇ ಕೊಟ್ಟು ಬಿಟ್ಟಿದ್ದಾರೆ ಅವ್ರಿಗೆ ಅಭಿನಯ ಚಕ್ರವರ್ತಿ ಅಂತ. ಅವರ ಅಭಿನಯ ನಾವು ನೋಡೇ ಎಂಜಾಯ್ ಮಾಡಬೇಕು. ನಾವು ಹಂಗಿತ್ತು ಹಿಂಗಿತ್ತು ಅಂತ ಹೇಳೋದಕ್ಕೆ ಪದಗಳೆಲ್ಲ ಅದನ್ನ ಹೇಳೋಕ್ಕಾಗಲ್ಲ. ನಾವು ನೋಡಿ ಎಂಜಾಯ್ ಮಾಡ್ತೀವಲ್ಲ, ಅದೇ ಖುಷಿ. ಅಭಿಮಾನಿಗಳು ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲೆಲ್ಲ ಸಾಕ್ಷೀಕರಿಸಿದ್ದಾರೆ ಅದನ್ನು. 6 ಗಂಟೆಗೆ ಶೋ, 5 ಗಂಟೆಗೆಲ್ಲ ಅಭಿಮಾನಿಗಳು ಬಂದು ನೆರೆದು ಹಬ್ಬ ಥರ ಮಾಡ್ತಾಯಿದ್ದಾರೆ, ಜಾತ್ರೆ ಥರ ಮಾಡ್ತಾಯಿದ್ದಾರೆ. ಒಳಗೆ ಥಿಯೇಟ್ರಿಗೆ ಹೋದ್ಮೇಲೆ ನಾವು ಹಬ್ಬ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ ನೋಡಿ. ಹಬ್ಬ ಮಾಡಿ ಆದಮೇಲೆ ಆ ಸಾರ್ಥಕ ಭಾವ ಬರುತ್ತೆ, ಹಬ್ಬ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ಅಭಿಮಾನಿಗಳು ಒಳಗೆ ಹೋದ್ಮೇಲೆ ಅದನ್ನು ಖುಷಿ ಪಡ್ತಾ ಇದ್ದಾರೆ, ಅದನ್ನು ಅನುಭವಿಸ್ತಾ ಇದ್ದಾರೆ. ಅದು ಖುಷಿ ಆಯ್ತು ಸರ್ ನನಗೆ. ಒಂದು ಕಡೆ 2 ಡಬಲ್ ಖುಷಿ ಇವತ್ತು ನಮ್ಮ ಕನ್ನಡಿಗರಿಗೆ. ಒಂದು ಮ್ಯಾಕ್ಸ್ ಸಿನಿಮಾ ಒಳ್ಳೆ ರಿವ್ಯೂ, ಪ್ಲಸ್ ಶಿವಣ್ಣ ಅವ್ರಿಗೆ ಒಳ್ಳೆ ಸರ್ಜರಿ ಯಶಸ್ವಿಯಾಗಿದೆ, ಅವರು ಕೂಡ ಆರೋಗ್ಯವಾಗಿದ್ದಾರೆ. ಏನು ಹೇಳ್ತೀರಾ ಶಿವಣ್ಣ ಅವ್ರ ಆರೋಗ್ಯದ ಬಗ್ಗೆ ಮತ್ತು ಮ್ಯಾಕ್ಸ್ ಸಿನಿಮಾ ನೋಡಬೇಕಾಗಿರೋರಿಗೆ? ಹೌದು, ಶಿವಣ್ಣ ಸರ್ಗೆ, ಅವರು ಕನ್ನಡದ ಸೂಪರ್ ಸ್ಟಾರು. ಅವ್ರಿಗೆ ಎಲ್ಲ ಅಭಿಮಾನಿಗಳ, ಇಡೀ ಕರ್ನಾಟಕದ ಒಂದು ಆಶೀರ್ವಾದ ಇತ್ತು ಅವ್ರಿಗೆ. ಗೆದ್ದು ಬರಿ ಎಲ್ಲ ನೀವು ಬಂದೇ ಬರ್ತೀರಾ ಅಂತ ಇತ್ತು. ಆಶೀರ್ವಾದ ಬಲ, ದೇವ್ರ ಬಲದಿಂದ ಅವರು ವಾಪಸ್ ಬಂದೇ ಬರ್ತಾರೆ, ಗೆದ್ದು ಬಂದೇ ಬರ್ತಾರೆ ಅಂತ ನಮ್ಗೆ ಗೊತ್ತಿತ್ತು ಬಿಡಿ. ಹೋಗೋಕ್ಕೆ ಮುಂಚೆ ಸುದೀಪ್ ಸರ್ ಕೂಡ ಹೋಗಿ ಅವರಿಗೆ ವಿಶ್ ಮಾಡಿದರು, ಚೆನ್ನಾಗಾಗಲಿ ಹೋಗಿ ಬನ್ನಿ ಅಂತ. ಸೊ ಅವರು ಹೋಗಿ ವಿಶ್ ಮಾಡಿದ್ದು ಅವರ ಅಭಿಮಾನಿಗಳಿಗಿರ್ಬೋದು, ನಮ್ಮ ಅಭಿಮಾನಿಗಳು, ಇಡೀ ಕನ್ನಡದ ಚಿತ್ರರಸಿಕರಿಗೆ ಒಂದು ರೋಮಾಂಚನದ ಕ್ಷಣ. ನಾವೆಲ್ಲ ಏನು ಅನ್ಕೋತೀವಿ, ನಮಗೆ ಗೊತ್ತಿಲ್ಲದೇ ಅಯ್ಯೋ ಹಿಂಗೆ ಇರಬೇಕಪ್ಪ ಇವರೆಲ್ಲ, ಶಿವಣ್ಣ, ಸುದೀಪ್ ಸಾರು, ದರ್ಶನ್ ಸಾರು, ಯಶ್ ಸಾರು, ವಿಜಯ್ ಸಾರು, ನಮ್ಮ ದುನಿಯಾ ವಿಜಯ್ ಸಾರು, ಎಲ್ಲರೂ ಹಿಂಗೆ ಒಟ್ಟೊಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲಪ್ಪ ಅಂತ ಅನಿಸುತ್ತೆ. ಸೊ ಅದನ್ನು ಸುದೀಪ್ ಸರು ಒಂದು ಆ ಕ್ಷಣವನ್ನು ಕ್ರಿಯೇಟ್ ಮಾಡಿದರು. ಅದಕ್ಕೆ ನಾವು ಯಾವಾಗಲೂ ಖುಷಿ ಪಡ್ತಾ ಇರ್ತೀವಿ, ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಮೂವಿನಲ್ಲೂ ಕೂಡ ಸೊ ನೀವು ಮೂವಿ ನೋಡಿದಾಗ ಅನಿಸುತ್ತೆ, ಒಬ್ಬ ಕಾಪಾಗಿ ಒಂದು ಫ್ಯಾಮಿಲಿನನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ, ಅವ್ರ ಜವಾಬ್ದಾರಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಆ್ಯಕ್ಷನ್ ಮೂಲಕ, ಆ ನೆರೇಟ್ ಮಾಡೋದ್ರ ಮೂಲಕ ಹೇಳಿದರೆ. ಜೊತೆಗೆ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಿಲ್ಲದೇ ಸುದೀಪ್ ಸರ್ ಆ್ಯಕ್ಟಿಂಗ್ ಹೆಂಗೆ ಅನಿಸುತ್ತೆ ಅಂದರೆ, ಪೊಲೀಸ್ ಸರಿಗೆ ನೀವು ಗೊತ್ತಿಲ್ಲದೇ ಸೆಲೆಕ್ಟ್ ಮಾಡಿಬಿಡ್ತೀರ. ಆ ಥರದ್ದೊಂದು ನರೇಷನ್ ಇದೆ ಸಿನಿಮಾದಲ್ಲಿ.
ಹಾಗಾಗಿ ಆ ನೆರೇಷನ್ಗೆ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಕ್ಯಾರಿ ಮಾಡಿರೋ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲರೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ಎಲ್ಲೂ ಮುಜುಗರ ಇಲ್ಲದೆ ಮಕ್ಕಳ ಸಮೇತ ನೋಡ್ತಕ್ಕಂಥ ಒಂದು ಮೂವಿ ಇದು. ಕತೆ ಹಂಗಿದೆ, ಪ್ರಸ್ತುತ ದಿನಮಾನದ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಡೈರೆಕ್ಟ್ರು. ಲಾಸ್ಟಲ್ಲಿ ಎಮೋಷ್ನಲ್ ಟಚ್ ಆಗ್ಬಿಡುತ್ತೆ ಸರ್ ಅದು ಕತೆ. ನಾವುಗಳೆಲ್ಲ ನಮಗೆ ಗೊತ್ತಿಲ್ಲದೇ ನಾವು ಆ್ಯಕ್ಟ್ರು ನೋಡಿ ಇದು ಆ್ಯಕ್ಟ್ ಮಾಡಿದ್ದೀವಿ ಅಂತ ಗೊತ್ತಿರುತ್ತೆ ನಮಗೆ, ಆದರೂ ಗೊತ್ತಿಲ್ಲದಂಗೆ ನಮಗೆ ಎಮೋಷ್ನಲ್ ಟಚ್ ಆಗ್ಬಿಟ್ಟು ನಾವು ಆಡಿಯನ್ಸ್ಗೆ ಅಭಿಮಾನಿಗಳಿಗೆ ಖಂಡಿತ ಹಬ್ಬ ಆಗುತ್ತೆ. ನೀವು ಸುದೀಪ್ ಸರ್ನ ಇನ್ನೊಂದು ರೇಂಜ್ಗೆ ಇಷ್ಟಪಡ್ತಕ್ಕಂಥ ಒಂದು ಮ್ಯಾಕ್ಸ್ ಇದು. ಶಿವಣ್ಣ ಅವರು ಬಂದು ಮ್ಯಾಕ್ಸ್ ಸಿನಿಮಾವನ್ನು ನೋಡಿ ಅವರು ಕೂಡ ಮ್ಯಾಕ್ಸಿಮಮ್ ಖುಷಿ ಪಡ್ತಾರೆ. ಅವ್ರಿಗೆ ಗೊತ್ತಲ್ಲ ಖುಷಿ ಪಡ್ತೋ ಅವ್ರು ನಮ್ಮಗಳನ್ನೇ ನೋಡಿ ಖುಷಿ ಪಡ್ತಾರೆ ಅವ್ರು. ಹಾಗೆ ಹೇಗೆ ಅಂತ ಸ್ಟೇಜಲ್ಲಿ ಕೆಲವು ಟೈಮ್ ಜಿ ದಿವ್ಯಾ ಅಂತ ಎಲ್ಲ ಖುಷಿ ಪಟ್ಟಿದ್ರು. ಈ ಸಿನಿಮಾವನ್ನು ನೋಡಿ ಅವ್ರು ಸುದೀಪ್ ಸರ್ ಮೇಲೆ ಹೆಂಗೆ ಖುಷಿ ಪಡ್ತಾರೆ ನಂಗೆ ಖುಷಿ ಪಡ್ತಾರೆ. ಬೇಗ ಬಂದು ಸಿನಿಮಾ ನೋಡಲಿ ಮ್ಯಾಕ್ಸ್ ಸಿನಿಮಾನ ಶಿವಣ್ಣ ಅನ್ನೋದು ನಮ್ಮ ಬಯಕೆ ಸರ್. ಧನ್ಯವಾದಗಳು ಸರ್, ನ್ಯೂಸ್ 18 ಜೊತೆ ಒಂದಿಷ್ಟು ವಿಚಾರ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಗೋವಿಂದೇಗೌಡರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೀಶ್ವರರ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.